ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಿಸಿದಂತೆ ಮೊದಲನೇ ಪಾಠ 1 ಪದ್ಯಪಾಠ ಮಾತೃಭೂಮಿ ಪಾಠದಿಂದ ಒಂದು ಯೂನಿಟ್ ಟೆಸ್ಟನ್ನು ನೋಡೋಣ. ಇಕಾಯಿ ಪರೀಕ್ಷೆ ಅಂತ ಕರಿತೀವಿ. ಕಕ್ಷಾ ಹೈ 10वीं ತರಗತಿ 10ನೇ ತರಗತಿಗೆ ವಿಷಯ ತೃತೀಯ ಭಾಷಾ ಹಿಂದಿ और अधिकतर अंक हैं 10. ಒಟ್ಟು 10 ಅಂಕಗಳಿಗೆ ಪರೀಕ್ಷೆ ಇರಲಿದೆ. ಇಲ್ಲಿ ನಿಮ್ಮ ಟೀಚರ್ಸ್ ಏನು ಮಾಡ್ತಾರೆ, 10 ಅಂಕಗಳಿಗೆ ಔಟ್ ಆಫ್ 10 ನೀವೆಷ್ಟು ತೆಗೆದುಕೊಂಡಿದ್ದೀರಾ ಅನ್ನೋದನ್ನು ಹಾಕ್ತಾರೆ. ಸೊ ಇದು ಯೂನಿಟ್ ಟೆಸ್ಟ್ ಆಗಿರೋದ್ರಿಂದ 10 ಅಂಕಗಳಿಗೆ ತೆಗೆದುಕೊಳ್ಳಬಹುದು, 20ಕ್ಕೆ ತೆಗೆದುಕೊಳ್ಳಬಹುದು, 30ಕ್ಕೆ ಅಂಕ ತೆಗೆದುಕೊಳ್ಳಬಹುದು. ಸೊ ಮಾತೃಭೂಮಿ ಪಾಠದಿಂದ ಕೇವಲ ನಾನು 10 ಅಂಕಗಳನ್ನ ಇಟ್ಟಿದ್ದೀನಿ. ಸೊ ಇಲ್ಲಿ ನೀವೇನು ಮಾಡಬಹುದು ಅಂದರೆ ನಾಮ್ ಆಪ್ಕಾ ವಿದ್ಯಾರ್ಥಿयों का नाम ಸ್ಟೂಡೆಂಟ್ಸ್ ನೇಮನ್ನು ಬರೀಬೇಕು, ಕ್ರಮ ಸಂಖ್ಯೆ ನಿಮ್ಮ ಹಾಜರಿ ಸಂಖ್ಯೆಯನ್ನು ಬರೀಬೇಕು. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಅಂತ ನಾವು ಸಾಗೋಣ. प्रश्न 1 है सही विकल्प चुनकर लिखिए. ಅಂದರೆ ಇದು MCQ ಕ್ವೆಶ್ಚನ್ ಆಗಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿದೆ. ಸರಿಯಾಗಿರುವಂಥ ಆಯ್ಕೆಯನ್ನು ತಾವುಗಳು ಇಲ್ಲಿ ಮಾಡಿ ಕೊಟ್ಟಿರುವಂಥ ಸ್ಥಾನದಲ್ಲಿ ಬರೀಬೇಕು. 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಾಗಿ 2 ಅಂಕ. ಪಹला ಪ್ರಶ್ನೆ 1 ನೋಡೋದಾದರೆ ನಿಮ್ನ में से युग्म शब्द है. ಕೆಳಗೆ ಕೊಟ್ಟಿರುವಂಥಗಳಲ್ಲಿ युग्म शब्द ಯಾವುದು ಅನ್ನೋದನ್ನು ಬರೀಬೇಕು. और आपके ऑप्शंस हैं ऑप्शन अ शत ऑप्शन आ हरे भरे ऑप्शन ई मातृभूमि ऑप्शन ई शायद. ಸೊ ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ತಾವುಗಳು ವಿದ್ಯಾರ್ಥಿಗಳು ಬರೀಬೇಕು. ಪ್ರಶ್ನೆ 2 है ಮಾತೃಭೂ ಶತ ಬಾರ ಪ್ರಣಾಮ್. ಪಂಕ್ತಿ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ. ಸೊ ಈ ಒಂದು ಸಾಲಿನಲ್ಲಿ ಈ ಒಂದು ಚಿಹ್ನೆ ಏನನ್ನು ಸೂಚಿಸ್ತದೆ ಅನ್ನೋದನ್ನು ಬರೀಬೇಕು. ಆ ಚಿಹ್ನೆಗಿರುವಂಥ ಹೆಸರು ಏನು ಅನ್ನೋದನ್ನು ಬರೀಬೇಕು. और आपके ऑप्शंस हैं ऑप्शन अ प्रश्नवाचक ऑप्शन आ पूर्ण विराम ऑप्शन ई विस्मयಬೋಧಕ ऑप्शन ई ಕೋಷ್ಟಕ ಚಿಹ್ನೆ. ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ಬರೀಬೇಕು. मुख्य प्रश्न 2 ನೋಡೋದಾದರೆ निम्नलिखित प्रथम 2 शब्दों के सूचित संबंधों के अनुरूप तीसरे शब्द से संबंधित शब्द लिखिए. ಅಂದರೆ ಅನುರೂಪದ ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಟ್ಟಾಗಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟು 2 ಅಂಕಗಳು ಇಲ್ಲಿಂದ ಲಭಿಸ್ತವೆ. ಮೂರನೇ ಪ್ರಶ್ನೆಯನ್ನು ನೋಡುವುದಾದರೆ ಪ್ರಶ್ನೆ 3 एक हाथ में ಒಂದು ಕೈಯಲ್ಲಿ ಏನಿದೆ ನ್ಯಾಯ का पताका. इसी प्रकार से दूसरे हाथ में डैश 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 ಎನ್ನುವಂಥದ್ದು. ಸೊ ಸರಿಯಾಗಿರುವಂಥ ಉತ್ತರವನ್ನು ತಾವುಗಳು ಇಲ್ಲಿ ಬರೀಬೇಕು. ಪ್ರಶ್ನೆ 4 है ಸುಹಾನೆ ಸುಂದರ್. ಸುಹಾನೆ ಇದರ ಒಂದು ಸಮಾನಾರ್ಥಕ ಶಬ್ದವನ್ನು ಕೊಡಲಾಗಿದೆ. ಧಾಮ್ ಇದರ ಸಮಾನಾರ್ಥಕ ಶಬ್ದ, ಅನುರೂಪ ಶಬ್ದ ಏನು ಬರ್ತದೆ ತಾವುಗಳು ಇಲ್ಲಿ ಬರೀಬೇಕು. ಮುಂದೆ ಬರೆದು आगे बढ़कर प्रश्न 3 निम्नलिखित प्रश्नों के उत्तर एक एक वाक्य में लिखे. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಕುಲ್ ಮಿಲಾಕರ್ 2 ಅಂಕ, ಒಟ್ಟಾಗಿ 2 ಅಂಕಗಳು ಸಿಗ್ತವೆ. 5ನೇ ಪ್ರಶ್ನೆಯನ್ನು ನೋಡುವುದಾದರೆ ಪ್ರಶ್ನೆ 5 है ಕವಿ ಭಾರತ್ ಮಾತಾ ಕೋ ಕಿತನಿ ಬಾರ್ ಪ್ರಣಾಮ್ ಕರ್ ರಹೆ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾಗಿರುವಂಥ ಉತ್ತರವನ್ನು ತಾವುಗಳು ಇಲ್ಲಿ ಕೊಟ್ಟಿರುವಂಥ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ಬರೀಬೇಕು. ಪ್ರಶ್ನೆ 6 है ಭಾರತ್ ಕೆ ಖೇತ್ ಕೈಸೆ ಹೇ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರುವಂಥ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ಬರೀಬೇಕು. मुख्य प्रश्न 4 मुख्य प्रश्ने 4 ನೋಡುವುದಾದರೆ निम्नलिखित प्रश्नों के उत्तर 2 या 3 ವಾಕ್ಯೋं में लिखिए. 2 ರಿಂದ 3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟಾಗಿ 4 ಅಂಕಗಳು ಇಲ್ಲಿಂದ ಲಭಿಸ್ತವೆ. ಪ್ರಶ್ನೆ 7 है ಪ್ರಶ್ನೆ 7 ನೋಡುವುದಾದರೆ मातृभूमि कविता में यहाँ पर बिंदिया नहीं थी. मातृभूमि कविता में कवि ने ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೈಸೆ ಕಿಯಾ ಎನ್ನುವಂಥದ್ದು. ಸೊ ಕೊಟ್ಟಿರುವಂಥ ಸ್ಥಾನದಲ್ಲಿ ಕೆಳಗಡೆನೂ ಕೂಡ ಸ್ಥಾನವನ್ನು ಕೊಡಲಾಗಿದೆ. ನೆಕ್ಸ್ಟ್ ಪೇಜ್ಗೆ ಬರುತ್ತೆ. ಸೊ ಇಲ್ಲಿ ತಾವುಗಳು ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕು. ಪ್ರಶ್ನೆ 8 ನೋಡುವುದಾದರೆ ಇನ್ನೊಂದು ಪ್ರಶ್ನೆ ಯಾವುದಿದೆ ಅಂದರೆ ಪ್ರಶ್ನೆ 8 है ಪ್ರಶ್ನೆ 8 ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ವರ್ಣಿತ್ ಹೈ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಕೊಟ್ಟಿರುವಂಥ ಸ್ಥಾನದಲ್ಲಿ ವಿದ್ಯಾರ್ಥಿಗಳು ತಾವುಗಳು ಉತ್ತರವನ್ನು ಬರೀಬೇಕು. ಸೊ ವಿದ್ಯಾರ್ಥಿಗಳೇ ಇದಾಗಿತ್ತು 10 ಅಂಕಗಳಿಗಾಗಿ ಒಂದು ಪ್ರಶ್ನೆ ಪತ್ರಿಕೆ. ಇದರ ಒಂದು PDF ಫೈಲ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ. ಅಲ್ಲಿಂದ ತಾವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ನಮ್ಮ ಟೀಚರ್ಸ್ಗಳನ್ನು ಕೂಡ ಅಲ್ಲಿಂದ ಡೌನ್ಲೋಡ್ ಮಾಡಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಪರೀಕ್ಷೆಯನ್ನು ಕೊಡಬಹುದು. ಸೊ ಇದರಲ್ಲಿ ಆನ್ಸರ್ ಬರೆಯುವಂಥ ಚಾನ್ಸಸ್ಗಳಿದ್ದಾವೆ. ಒಟ್ಟಾಗಿ ಪಡೆದುಕೊಂಡಿರುವಂಥ ಅಂಕಗಳನ್ನು ಇಲ್ಲಿ ಮೆನ್ಷನನ್ನು ಮಾಡಬೇಕು. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.